ನಮೋ ರಂಗರತ್ನಾಕರ ನಮೋ ರಂಗರತ್ನಾಕರ ನಮೋ ರಂಗರತ್ನಾಕರ ಅಭಯಂಕರ ನಮೋ ರಂಗರತ್ನಾಕರ ಸಂಗೀತ ನಾಟ್ಯಾಚಾರ್ಯನೇ ಸಾಮಗಾನ ಪ್ರಿಯ ಗೌರೀಶನೇ. ಇವತ್ತು ಏನಪ್ಪ ಇವತ್ತು ರಂಗ ಹಬ್ಬ ಏನಪ್ಪ ತಿಂಡಿ ತಿಂದಿಲ್ಬೇಡ್ರು ಜೋರಾಗಿ ಹೇಳ್ಬೇಕು. ಏನು ಹೇಳ್ಬೇಕು? ಎಲ್ಲರೂ ಜೋರ ಕೈ ಎತ್ತಿ ಹಿಂಗೆ 1 2 3 ಸ್ಟಾರ್ಟ್. ಸೂಪರ್. ಸಂಸ್ಕೃತಿ ಇಲಾಖೆ ಆಚರಿಸ್ತಾ ಇದ್ದೀವಿ, ಹೌದಾ? ಅದಕ್ಕೆ ನೀವು ಸಿದ್ದಾಪುರದಿಂದ ಬಂದಿದ್ದೀರಿ, ಇನ್ನು ಬೇರೆ ಬೇರೆ ಊರುಗಳಿಂದ, ಮೈಸೂರಿಂದ, ಎಲ್ಲ ಕಡೆಯಿಂದ ತಾಂಬ ಈಗ ಎಲ್ಲರೂ ಕೂಡ ಬಂದಿದ್ದಾರೆ. ನಿಂತ್ಕೋಬೇಕಣ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಇವತ್ತು ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಗೊತ್ತಲ್ವಾ? ಏನಾಗ್ತಾ ಇದೆ? ಎಲ್ಲ ಕಡೆ ಯುದ್ಧ ಮಾಡ್ತಾವ್ರೆ, ಹೊಡೆದಾಡ್ತಾವ್ರೆ ಅಲ್ವಾ? ಸಾಮರಸ್ಯ ಬೇಕು, ಸಾಮರಸ್ಯ ಬೇಕು. ಸಮರಸ್ಯ ಬೇಕು ಅಂತಾರೆ. ಓಕೆನಾ? ಮಕ್ಕಳು ಜೋರಿದ್ದಾರೆ, ಇವಾಗ ಪೇರೆಂಟ್ಸ್ ಹೆಂಗಿದ್ದಾರೆ ನೋಡೋಣ. ಓಕೆನಾ? 1 2 3 ಸ್ಟಾರ್ಟ್. ಮಡಿಲು ಟ್ರಸ್ಟ್ ಜಕ್ಕೂರು ಅರ್ಪಿಸುವ ನಾಟಕ ಗೊಂಬೆ ರಾವಣ. ರಚನೆ ಡಾಕ್ಟರ್ ಗಜಾನನ ಶರ್ಮಾ, ನಿರ್ದೇಶನ ರಾಹುಲ್ ಕೆಎಂ, ರಂಗ ಪರಿಕರ ಮನೋಜ್ ಮೂಕನಹಳ್ಳಿ. ಅಭಿನಯಿಸುವ ವಿದ್ಯಾರ್ಥಿಗಳು ರಂಗಕಲರವ ಶಿಬಿರದ ವಿದ್ಯಾರ್ಥಿಗಳು. ಗಜಾನನ ಗಜಾನನ ಮಂಗಳಮೂರ್ತಿ ಗಜಾನನ 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 ಮಂಗಳಮೂರ್ತಿ ಗಜಾನನ 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 ಮಂಗಳಮೂರ್ತಿ ಗಜಾನನ 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 ಮಂಗಳಮೂರ್ತಿ ಗಜಾನನ. ಹೇ ಗಣನಾಥ ಹೇ ಶುಭದಾತ ವಿದ್ಯಾ ಬುದ್ಧಿಯ ನೀಡು ನಿಸತ್ತ. ಹೇ ಗಣನಾಥ ಹೇ ಶುಭದಾತ ವಿದ್ಯಾ ಬುದ್ಧಿಯ ನೀಡು ಸತತ. ಗಜಾನನ ಗಜಾನನ ಮಂಗಳಮೂರ್ತಿ ಗಜಾನನ 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 ಮಂಗಳಮೂರ್ತಿ ಗಜಾನನ. ನಾನು ಹೂತರ
ಪೊದೆಗಳ ನಡುವೆ ಅಬ್ಬಬ್ಬಾ ನಂದ್ಕೊಂಡ್ರೆ ನಾನು ಹೇಳ್ತೀನಿ. ಅಲ್ಲಿ ರಾಜಭಟ್ರನ್ನು ಬೈದಿದ್ದಾರೆ ಅಷ್ಟೇ ಅಲ್ವೇನು? ರಾಜಭಟ್ರು ಯಾಕೆ ಬೈತಾರೆ? ಅವರಿಗೆ ಗೊತ್ತಿಲ್ವ ನಾವು ರಾಜಧಾನಿಯ ಮಕ್ಕಳು ಅಂತ? ಇಲ್ಲ ಮೋಹನ, ಗೊತ್ತಿದ್ರು ಬೈತಾರೆ. ಮೊನ್ನೆ ನಾನು ಒಪ್ಕೊಂಡು ಬೀದಿಯಲ್ಲಿ ಉಚ್ಚೆ ಮಾಡ್ಬೇಕಾದ್ರೆ ಸರ್ದಾರ ಬೈದಾಗತ್ತಾ? ನಾನು ಹೇಳಿದ ನಿಜಾನೇ, ಸುಳ್ಳೇ ಅಲ್ಲ. ಇರ್ಲಿ ಬಿಡು ಗಣೇಶ, ಈಗ ರೂಪನ್ ಕೇಳೋಣ ಏನಾಯ್ತು ಅಂತ. ಹೇಳು ರೂಪ, ಏನಾಯ್ತು? ಆ ಪೊದೆಗಳ ನಡುವೆ ನಾನೊಬ್ಬ ರಾಕ್ಷಸಿನ ಕಂಡೆ. ಹೌದು, ನನಗೆ ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ರೂಪ, ಎಂತ ಸುಳ್ಳು ಹೇಳಿದ್ಯೋ? ನಿನ್ ಮಾತು ಯಾರಾದ್ರೂ ನಂಬ್ತಾರೆ? ಇಲ್ಲ. ಅದು ಈ ಅಯೋಧ್ಯೆಯಲ್ಲಿ ರಾಕ್ಷಸಿ ಇದ್ದಾಳೆ ಅಂದ್ರೆ ಯಾರಾದ್ರೂ ನಂಬ್ತಾರ? ಇಲ್ಲ. ಅದು ಅರಮನೆ ಕೋಣದಲ್ಲಿ ರಾಕ್ಷಸಿ ಇರ್ತಾಳ. ರಾಕ್ಷಸಿ ಇರೋದು ಕಾಡಲ್ಲಿ ಮತ್ತು ಪಾತಾಳದಲ್ಲಿ ಅಲ್ಲಂದ್ರೆ ರಾಮರಾಜ್ಯದಲ್ಲಿ ರಾಕ್ಷಸಿ. ರಾಮರಾಜ್ಯದಲ್ಲಿ ರಾಕ್ಷಸಿ. ಕೇಳಿ 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 ಎಲ್ಲರೂ ಕೇಳಿ 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 ಎಲ್ಲರೂ ಕೇಳಿ ಕೇಳಿ. ರಾಮರಾಜ್ಯದಲ್ಲಿ ರಾಜಧಾನಿಯಲ್ಲಿ ರಾಕ್ಷಸಿಯ ಕಂಡನಂತೆ. ರಾಕ್ಷಸಿಯ ಕಂಡನಂತೆ. ಕೇಳಿ 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 ನಾನು ರಕ್ಕಸಿ ಕಂಡಿದ್ದು ನಿಜ. ಬೇಕಾದ್ರೆ ನನ್ನ ಜೊತೆ ಬನ್ನಿ, ತೋರಿಸ್ತೀನಿ. ಹಾಗಾದ್ರೆ ಹೇಳು, ಆ ರಕ್ಕಸಿ ಹೇಗೆ? ಹೇಳ್ತೀನಿ ಕೇಳು. ಅವಳ ಎರಡು ಕಣ್ಣು ಕೆಂಡದುಂಡೆ. ಹೊಟ್ಟೆ ಒಂದು ದೊಡ್ಡ ಹೊಟ್ಟೆ. ಮೊಂಡು ಮೂಗು, ಚೂಪಾದ ಉಗುರು, ಬಾಚಿ ಕಟ್ಟಿ ನಿಂತ ಮೈ. ಮುಂದೆ ಅಂತ ಹೇಳಲಿ ಜೀವ ಸಣ್ಣ ಮುದ್ದೆಯಾಗಿ ಪುಟ್ಟ ವಸ್ತ್ರ ಒದ್ದೆಯಾಗಿ ಓಡಿ ಬಂದೆ ಇಲ್ಲಿ. ಮೋಹನ, ನಾವು ಹೋಗಿ ನೋಡಿ ಬಿಡೋಣ ಬಾ. ನಾನಂತೂ ರಾಕ್ಷಸಿ ನೋಡಕ್ಕೆ ತಯಾರಿದ್ದೀನಿ. ಆದ್ರೆ ನೀವೆಲ್ಲ ಅಲ್ಲಿ ಗಲಾಟೆ ಮಾಡಬಾರದು ಅಷ್ಟೇ. ನಮ್ಮನ್ನ ನೋಡಿ ನಮ್ಮ ಕಡೆ ಬಂದ್ರೆ ಲೋಕರಾಜ ನೀನು ಬರೀ ಪುಕ್ಲಾಕನು. ರಾಕ್ಷಸರು ಮಕ್ಕಳ ನೋಡಿ ಏನು ಮಾಡಲ್ಲ ಗೊತ್ತಾ? ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಂಬಿಕಾ. ಎಲ್ಲ ವಿಷಯವನ್ನು ದೊಡ್ಡವರಿಗೆ ಹೇಳಿ ಬಿಡೋಣ. ಇದೇ ಸರಿಯಾದ ದಾರಿ. ನಾವು ರಾಜಭಟ್ರಿಗೆ ಏನ್ ಬಿಡೋಣ? ಸರಿ, ನಿಮಗೆ ಯಾಕೆ ಅರ್ಥ ಆಗೋದಿಲ್ಲ? ದೊಡ್ಡವರಿಗೆ ಹೇಳಿದ್ರೆ ಸರಿ ಹೋಗಲ್ಲ, ರಾಜಭಟ್ರಿಗೆ ಹೇಳಿದ್ರೆ ನಮ್ಮನ್ನ ಬಿಡಲ್ಲ. ಹೌದು. ಸರಿಯಾಗಿದೆ, ಎಲ್ಲರೂ ಬನ್ನಿ. ನಾನು ರಾಕ್ಷಸಿನ ತೋರಿಸ್ತೀನಿ. ಬೇಕಾದಂಗೆ ರೂಪ ಬದಲಿಸುತ್ತಾರೆ. ಜಯಂತಿ, ನಿನಗೆ ಭಯ ಅಂದ್ರೆ ನೀನ್ ಮನೆಗೆ ಹೋಗು. ನಾವು ನಿಜ ಅಲ್ವಾ ಸುಳ್ಳು ಅಂತ ಪರೀಕ್ಷಿಸುತ್ತೇವೆ. ನಂಗ್ಯಾಕೋ ತುಂಬಾ ಭಯ ಆಗ್ತಿದೆ. ಹೋಗಿ ದೊಡ್ಡವರ ಹತ್ರ ಹೇಳೋಣ. ಯಾಕೆ ಹೆದರುವೆ ರೂಪ? ಏನಾಗುತ್ತೆ ನೋಡೇ ಬಿಡೋಣ. ರಕ್ಕಸಿ ಆದರೆ ಹೇಗೆ ಉಪವನದಲ್ಲಿ ಇರುತ್ತಾಳೆ? ಅದು ಮುಸುಕು ಮುಚ್ಚಿ ಮಲಗಿ. ನಿಜ ರೂಪ, ಯಾವ ರಾಕ್ಷಸಿಗೂ ರಾಮರಾಜ್ಯ ಪ್ರವೇಶ ಮಾಡಲು ಧೈರ್ಯವಿಲ್ಲ, ಸಾಧ್ಯವೇ ಇಲ್ಲ. ಬೇಡ ಬೇಡ.
ಬರಬೇಕು ಮಕ್ಕಳೇ, ಸಾಧ್ಯವೇ ಇಲ್ಲ. ಅದು ಅಲ್ಲದೆ ನನಗೆ ಕಣ್ಣು ಕೂಡ ಸರಿಯಾಗಿ ಕಾಣೋದಿಲ್ಲ. ಇನ್ನು ಆ ರಾಕ್ಷಸಿನ ಹೇಗೆ ನೋಡ್ಲಿ? ಹಾಗಲ್ಲ ಅಜ್ಜಿ, ಈಗ ಸ್ವಲ್ಪ ಹೊತ್ತಿನ ಮೊದಲು ನಮ್ಮ ಗೆಳೆಯ ಇಲ್ಲಿ ಒಂದು ವಿಕಾರಿ ರೂಪದ ರಾಕ್ಷಸಿ ಕಂಡಾನಂತೆ. ಆ ರಾಕ್ಷಸಿ ನೋಡಕ್ ಬಂದ್ರೆ ಅದರ ಬದಲು ನೀನಿದ್ಯಾ. ಅದಕ್ಕೆ ನೀನು ಅವಳನ್ನ ಕಂಡೆ ಅಂತ ನಿನ್ನ ಕೇಳಿದ್ವಿ. ಎಲ್ಲಿ? ಯಾರು ಆ ರಾಕ್ಷಸಿನ ಮೊದಲು ನೋಡ್ದ? ನಾನು ನೀನೇನು ಮುಂದೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ಯೋ ಇಲ್ವೋ? ನಾನು ನಿದ್ದೆನೂ ಸರಿಯಾಗಿ ಮಾಡಿದೆ, ಬುದ್ಧಿನೂ ನೆಟ್ಟಗಿತ್ತು. ಇಲ್ಲೇನೋ ನಡೆದಿದೆ, ನಂಗೆ ಅರ್ಥ ಆಗಿಲ್ಲ. ಅಯ್ಯೋ ಮುಂದೆ ಹುಚ್ಚು. ರಾಮರಾಜ್ಯದಲ್ಲಿ ರಾಕ್ಷಸಿ ಬಾಳೆನೋ? ಹೋಗಿ ದೊಡ್ಡವ್ರ ಮುಂದೆ ಹೀಗೆ ಹೇಳ್ಬೇಡ, ನಗ್ತಾರೆ, ತಿಳಿಯುತ್ತೆ. ಇಲ್ಲ ಅಜ್ಜಿ, ಇಲ್ಲಿ ಏನೋ ವಿಚಿತ್ರ ನಡೆದಿರಲೇಬೇಕು. ಇಲ್ಲದೆ ಇದ್ರೆ ನಮ್ಮ ಜೊತೆಗೆ ಆಡುತ್ತಿದ್ದವನು ಇಷ್ಟೊಂದು ಹೆದರಲು ಕಾರಣವೇ ಇಲ್ಲ. ಅಯ್ಯೋ ಮಕ್ಳಿರ, ನಿಮ್ಗೆಲ್ಲ ಭ್ರಾಂತಿ ಅಷ್ಟೇವ. ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ನಿಮ್ಮ ಪಾಡಿಗೆ ನೀವು ಆಡ್ಕೊಳ್ಳಿ ಹೋಗಿ. ನಿಮ್ ಯಾಕೆ ಆ ರಾಕ್ಷಸಿಯ ವಿಚಾರ? ಆಡ್ಕೊಳ್ಳಿ ಹೋಗಿ. ನೀವೆಲ್ಲ ರಾಮರಾಜ್ಯದ ಜಾಣ ಮಕ್ಕಳಲ್ಲವೇ? ಹೀಗೆ ಬಡವಿಯಾದ ಮುದುಕಿಯನ್ನು ಏಕಾಂಗಿಯಾಗಿ ಬಿಟ್ಟು ಆಕೆಗೆ ಸಹಾಯ ಮಾಡದೆ ನಿಮ್ಮ ಪಾಡಿಗೆ ನೀವು ಹೊರಟು ಹೋಗುವುದು ತಪ್ಪಲ್ಲವೇ? ಏನಜ್ಜಿ, ನಮ್ಮಿಂದ ಏನಾದರೂ ಸಹಾಯ ಬೇಕಿತ್ತೆ? ಹೌದು ಮಗಳೇ, ನಂಗೆ ನಿಮ್ಮಿಂದ ಒಂದು ಸಹಾಯವಾಗಬೇಕಿತ್ತು. ಹೇಳಿ ಅಜ್ಜಿ, ನಿಮಗೆ ನಮ್ಮಿಂದ ಏನ್ ಸಹಾಯ ಆಗಬೇಕಿತ್ತು? ಮಗು, ನಾನು ಮಿಥಿಲಾ ನಗರದಿಂದ ಬಂದಿದ್ದೇನೆ. ನನಗೆ ನಿಮ್ಮ ಅರಸಿಯಾದ ಸೀತಾದೇವಿನ ಕಾಣ್ಬೇಕು. ಅವನ್ನ ಭೇಟಿ ಮಾಡಿಸ್ತೀರಾ? ಅಜ್ಜಿ, ನಾವು ಬೇಕಾದ್ರೆ ಅರಮನೆಯ ದಾರಿ ಹೋಗ್ಬೋದು, ಆದ್ರೆ ಅರಮನೆ ಒಳಗೆ ಹೋಗಲು ಗುರುತಿನ ಚೀಟಿ ಬೇಕೇ ಬೇಕಂತೆ. ಆ ಗುರುತಿನ ಚೀಟಿ ನನ್ ಎಲ್ಲಿಂದ ಸಿಗ್ಬೇಕು ಮಕ್ಕಳೇ? ಅದಕ್ಕೆ ನೀವೇನಾದ್ರೂ ಮಾಡಿ ಅವಳನ್ನ ಭೇಟಿ ಮಾಡಿಸಿದ್ರೆ ನಿಮ್ ಉಪಕಾರನ ಎಂದಿಗೂ ಮರೆಯೋದಿಲ್ಲ. ಅದೆಲ್ಲ ಆಗಲ್ಲ ಅಜ್ಜಿ. ಈ ದಿನ ಶ್ರೀರಾಮ ಬೇರೆ ಊರಲ್ಲಿಲ್ಲವಂತೆ. ಅರಮನೆ ಒಳಗೆ ಇವತ್ತಂತೂ ಯಾರನ್ನು ಬಿಡೋದಿಲ್ಲ. ಹಾಗೆಲ್ಲ ಮಾತಾಡಬೇಡ ವಿಶ್ವ. ವೃದ್ಧರಿಗೆ ನಮ್ಮಿಂದ ಸಾಧ್ಯವಾದ ಎಲ್ಲ ಸಹಾಯ ಮಾಡಬೇಕು ಎಂದು ಗುರುಗಳು ಹೇಳಿದ್ದು ಮರೆತೆಯ? ನಮ್ಮ ಕೈಲಾದ ಸಹಾಯ ಮಾಡೋಣ. ಕೈಲಾಸ ಏನ್ ಮಾಡೋದು? ಹೋಗ್ಲಿ ಬಿಡಿ ಮಕ್ಕಳೇ, ಏನೋ ರಾಮರಾಜ್ಯದ ಜಾಣ ಮಕ್ಕಳು ವೃದ್ಧೆಯ ಬಗ್ಗೆ ಕಲಿಕರ ತೋರಿಸ್ತಾರೇನೋ ಅಂತ ಕೇಳಿದೆ. ಹೋಗ್ಲಿ ಬಿಡಿ. ಬೇಸರ ಬೇಡ ಅಜ್ಜಿ, ನಾವು ರಾಮರಾಜ್ಯದ ಜಾಣ ಮಕ್ಕಳು. ನಿನ್ನಂತವರಿಗೆ ಖಂಡಿತ ಸಹಾಯ ಮಾಡುತ್ತೇವೆ, ಯೋಚಿಸಬೇಡ. ಏನಾದ್ರು ಒಂದು ಉಪಾಯ ಹುಡುಕ್ತೇವೆ. ಅಜ್ಜಿ
ಗದ್ದಲ ಮಾಡ್ಕೊಳ್ಳು ಅಂತ ಗೊತ್ತಿಲ್ಲ ನಿಮ್ಗೆ? ಹಾಗಲ್ಲ ಮಾಮ, ಒಬ್ರು ಅಜ್ಜಿ ಬಂದಿದ್ದಾರೆ. ಅಜ್ಜಾದ್ರೂ ಬರ್ಲಿ ಬಜ್ಜಾದ್ರೂ ತರ್ಲಿ, ನೀವು ಹೆಚ್ಚು ಗದ್ದಲ ಮಾಡಬೇಡಿ ಅಷ್ಟೇ. ಮಾಮ, ಈ ಅಜ್ಜಿ ತಾಯಿ ಸೀತಾದೇವಿಯನ್ನು ನೋಡ್ಬೇಕಂತೆ, ಅದಕ್ಕೇನು ಅರಮನೊಳಗೆ ಹೋಗಲು ಗುರುತಿನ ಚೀಟಿ ಬೇಕಂತ ನಿಮ್ಗೆ ಗೊತ್ತಲ್ವಾ? ಪಾಪ ಅಜ್ಜಿ ದೂರದಿಂದ ನಡ್ಕೊಂಡ್ ಬಂದಿದ್ದಾರೆ. ಗುರುತು ಚೀಟಿಗೆ ಎಷ್ಟು ಅಳಬೇಕು? ಅದಕ್ಕೆ ದಯಮಾಡಿ ಏನ್ ಮಾಡ್ಬೇಕು? ಹಾಗಲ್ಲ ಮಾಮ, ನಾನು ಗುರುತಿನ ಚೀಟಿ ಕೊಡ್ತಾರಲ್ಲ ಅವ್ರ ಮಗಳೇ. ಹೌದು ಮಾಮ, ಇವರ ಅಪ್ಪನಿಗೆ ಕಂಡ್ರೆ ತುಂಬಾ ಪ್ರೀತಿ. ಸರಿ, ಆಗಿದ್ರೆ ಸಮಸ್ಯೆ ಬಗೆಹರಿತಲ್ಲ. ಏ ಹುಡುಗಿ, ಇವಳನ್ನ ನಿನ್ನ ತಂದ್ರೆ ಅಂತ ಕರ್ಕೊಂಡೋಗ್ಬಿಟ್ಟು ಗುರುತಿನ ಚೀಟಿ ಕೊಡ್ಸ್ಕೊಂಡ್ ಬಾ. ಹಾಗೆ ಮಾಡಕ್ ಹೋಗ್ತಿದ್ದೆ ಮಾಮ, ಆದ್ರೆ ಪಾಪ ಈ ಅಜ್ಜಿಗೆ ನಡೆಯಕ್ಕೆ ಕಷ್ಟ. ನೋಡಿ, ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವ್ರ ವಿಷಯಕ್ಕೆ ತಲೆ ಹಾಕ್ಬಾರ್ದು. ಈ ಮುದುಕಿನ ನಾವು ವಿಚಾರಿಸ್ಕೊಳ್ತೇವೆ, ನೀವೆಲ್ಲ ಮನೆಗೆ ಹೋಗಿ. ಹಾಗಲ್ಲ ಅಮ್ಮ, ನಾನು ಮಕ್ಳಿಗೆ ಹೇಳ್ದೆ ಅರಮನೆ ದ್ವಾರಪಾಲಕರು ಹಾಗೆಲ್ಲ ಬಿಡಲ್ಲ ಅಂತ. ಆದ್ರೆ ಮುಂದೆ ಇಲ್ಲ, ನಮ್ಮ ರಾಮರಾಜ್ಯದಲ್ಲಿ ಎಲ್ಲರಿಗೂ ಕರುಣೆ ಪ್ರೀತಿ ಜಾಸ್ತಿ, ಅದ್ರಲ್ಲೂ ಮುದುಕರ್ನ ಕಂಡ್ರೆ ಅಂದ್ರು. ಅದಕ್ಕೆ ಬನ್ನಪ್ಪ. ಹೌದು ಮಾಮ, ಈಗ ನೀವು ಇವ್ರನ್ನ ಒಳಗಡೆ ಬಿಟ್ಟಿಲ್ಲ ಅಂದ್ರೆ ನಮ್ಮ ಮಾತು ಸುಳ್ಳಾಗುತ್ತೆ, ಮತ್ತೆ ನಿಮ್ ಗೌರವಕ್ಕೂ ಏನಾಗುತ್ತೆ? ಈಗಿನ ಶ್ರೀರಾಮಚಂದ್ರ ಪ್ರಭುಗಳು ಊರಾಡಲಿಲ್ಲ, ಅವರಿಲ್ಲದೆ ಅಪರಿಚಿತರನ್ನು ಒಳಗ್ ಬಿಡಲು ಸಾಧ್ಯವಿಲ್ಲ. ಪಾಪ ಮುದುಕಿ ಬಿಡಿ ಮಾಮ, ಪಾಪ ಮುದುಕಿ ಬಿಡಿ ಮಾಮ. ಸೀತಾಮಾತೆಗೆ 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 ಸತ್ತು ದ್ವಾರಪಾಲಕರೇ, ಸೀತಾದೇವಿ ನಿಮ್ಮನ್ನು ಕರೆಯುತ್ತಿದ್ದಾರೆ, ಬನ್ನಿ. ನೋಡಿ, ಮಕ್ಕಳೆಲ್ಲ ಅರಮನೆ ಚೌಡಿ ಹೋಗ್ಬಿಟ್ಟು ಸಿಹಿ ತಿಂಡಿ ತಿಂದು ಮನೆಗೆ ಹೋಗ್ಬೇಕಂತೆ. ಆಮೇಲೆ ಈ ಮುದುಕಿನ ಸೀತಾಮಾತೆ ಕರೀತಾ ಇದ್ದಾರೆ. ನನ್ ಗೊತ್ತು, ಬರ್ತಾಯ್ತೆ ನಿನ್ಗೆ. ನಾನ್ ಕಣವ ನಿನ್ನ ಸುನಂದೆ. ನನ್ನ ಸುನಂದೆ? ನಿನ್ನ ಮಾತು ನನಗೆ ಅರ್ಥವಾಗುತ್ತಿಲ್ಲ ತಾಯಿ. ಅಯ್ಯೋ, ನೀನು 3 ವರ್ಷದ ಮಗು ಕಣವ. ನಾನು ನಿನ್ನ ಎತ್ತಿ ಮುದ್ದಾಡ್ಸ್ತಿದ್ದೆ. ಹಾಗಾದರೆ ನೀನು ಮಿಥಿಲೆಯ ಅರಮನೆಯ ದಾಸಿ ಸುನಂದೆ ಏನು? ನನ್ ಜಾನಕಿ. ಈಗಲಾದರೂ ಗುರುತಾಯ್ತಲ್ಲ ನಾನು ಯಾರೆಂದು. ದಯವಿಟ್ಟು ಕ್ಷಮಿಸು ಸುನಂದೆ. ಎಷ್ಟೊಂದು ವರ್ಷಗಳ ನಂತರ ನೋಡುತ್ತಿರುವುದರಿಂದ ನನಗೆ ಗುರುತೇ ಹತ್ತಲಿಲ್ಲ. ನನ್ನನ್ನು ಕ್ಷಮಿಸು. ಜಾನಕಿ, ಒಂದಿನ ನಾನು ನಿನ್ನ ತಲೆ ಮೇಲೆ ಹೊತ್ಕೊಂಡು ಆಡಿಸ್ತಿದ್ದೆ. ಆಗ ನೀನು ಏನ್ ಮಾಡಿದೆ ಗೊತ್ತೇ? ಸುನಂದೆ, ನನ್ನ ಮುಖ ತಲೆಯ
ಮರ್ತಿರ್ಬೋದು, ಆದ್ರೆ ನನ್ನ ಮುದ್ದು ಸೀತೆನ ನಾನು ಹೇಗೆ ಮರೀಲಿ ಹೇಳು? ಇನ್ನು ನನಗೆ ಆ ದಿನಗಳು ಹಸಿರು ನೆನಪು. ಸರಿ ತಾಯಿ, ಈಗ ನೀನು ಎಲ್ಲಿರುವೆ? ಇಲ್ಲಿಗೆ ಹೇಗೆ ಬಂದೆ? ಇಷ್ಟು ದಿನ ನನ್ನ ಬಳಿ ಬರಲೇ ಇಲ್ಲವೇಕೆ? ಏಕೆ ಬರಲಿಲ್ಲವೆಂದು ಹೇಳಲಿ ಮಗಳೇ. ದಿನವೂ ನಿನ್ ಕಥೆಗಳನ್ನ ಕೇಳ್ತಿದ್ದೆ. ನೀನು ಕಾಡಿಗೆ ಹೋಗಿದ್ದು, ಅದೃಷ್ಟ ರಾವಣನನ್ನ ಹೊತ್ತು ಹೊಯ್ದದ್ದು, ನೀನು ಅವನನ್ನ ಕೊಲಿಸಿದ್ದು ಎಲ್ಲವನ್ನೂ ಕೇಳುತ್ತಿದ್ದೆ. ಆದ್ರೆ ನಿನ್ನ ನೋಡುವ ಭಾಗ್ಯ ಒಳಗಿರ್ಲಿಲ್ಲ. ಈಗ ನಿರ್ಗತಿಕಳಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಅಂದರೆ ಅಂದರೆ ಏನು ಹೇಳಲಿ ಮಗಳೇ, ನನ್ನ ಗಂಡ ತೀರಿದ ಮೇಲೆ ಮಕ್ಕಳು ನನ್ನ ಮನೆಯಿಂದ ಆಚೆ ತಳ್ಳಿದ್ರು. ಅಯ್ಯೋ ಪಾಪ, ಮುಂದೇನಂತ ಹೇಳಲಿ ಮಗಳೇ, ಕಾಡು ಬಾ ಅನ್ನುತ್ತೆ, ಊರು ಹೋಗು ಅನ್ನುತ್ತೆ. ಹೇಗೋ ಜೀವ ಹಿಡಿದಿದ್ದೇನೆ. ಈಗ ನಿನ್ನನ್ನು ಕಂಡು ಜೀವನಕ್ಕೆ ಒಂದು ಮಾರ್ಗ ಕಂಡುಕೊಳ್ಳಲು ಬಂದೆ. ಒಳ್ಳೆ ಕೆಲಸ ಮಾಡಿದೆ ತಾಯಿ. ಈಗ ಹೇಳು, ನಿನಗೆ ಏನು ಬೇಕು? ನನ್ನಿಂದ ಏನಾಗಬೇಕು? ಏನು ಅಂತ ಹೇಳಲಿ ಮಗಳೇ, ಎಲ್ಲವೂ ಆಗಬೇಕು. ಈಗ ನನಗೆ ನೀನೇ ದಿಕ್ಕು. ಸರಿ, ಹಾಗಾದರೆ ನಿನಗೆ ಒಂದಷ್ಟು ಹೊನ್ನು ಕೊಡುತ್ತೇನೆ, ಉಡಲು ವಸ್ತ್ರ ಕೊಡಿಸುತ್ತೇನೆ ಮತ್ತು ಉಳಿಯಲು ವಸತಿಗೆ ಏರ್ಪಾಡು ಮಾಡಿಸುತ್ತೇನೆ. ಜಾನಕಿ, ನನಗೆ ಇವೆಲ್ಲ ಬೇಡ. ನೀನು ಕೊಟ್ಟ ಹಣ್ಣು ಎಷ್ಟು ದಿನ ಬಂದಿತ್ತು? ನೀನು ಕೊಟ್ಟ ಉಡುಪನ್ನು ಎಷ್ಟು ದಿನ ತೊಟ್ಟೆನು? ಕೊನೆಗೆ ಮತ್ತೆ ನಿನ್ನ ಬಳಿ ಬರಲೇಬೇಕಾಗುತ್ತದೆ. ನನಗೆ ಮತ್ತೆ ಮತ್ತೆ ನಿನ್ನನ್ನು ಕಾಣುವ ಸಾಮರ್ಥ್ಯವಿಲ್ಲ ಮಗಳೇ. ಹಾಗಾದರೆ ನಾನು ಏನು ಮಾಡಲಿ ತಾಯಿ? ನೀನು ಹೇಗೋ ರಾವಣನನ್ನು ನೋಡಿರುವೆ ಅಲ್ಲ? ರಾವಣನನ್ನ? ನಾನು ಆ ದುಷ್ಟನ ಪಾದಕ್ಕಿಂತ ಹೆಚ್ಚು ಭಾಗವನ್ನು ನೋಡೇ ಇಲ್ಲ. ತೊಂದರೆ ಇಲ್ಲ, ನೀನು ಅವನ ಪಾದವನ್ನಷ್ಟೇ ಮಣ್ಣಿನಿಂದ ನಿರ್ಮಿಸಿಕೊಡು. ನಾನು ಅದಕ್ಕೆ ಹೊಂದುವಂತೆ ಉಳಿದ ರೂಪ ನಿರ್ಮಿಸಿಕೊಳ್ಳುತ್ತೇನೆ. ರಾವಣನ ಮೂರ್ತಿಯಿಂದ ನೀನೇನು ಮಾಡುವೆ? ಆ ದುಷ್ಟನ ಮೂರ್ತಿ ಹಿಡಿದುಕೊಂಡು ಮನೆ ಮನೆಗೆ ಹೋಗುತ್ತೇನೆ. ಹೋದಲ್ಲಿ ಬಂದಲ್ಲಿ 10 ಜನ ಕೂಡಿದಲ್ಲಿ ಆ ದುಷ್ಟನ ಕತೆ ಹೇಳುತ್ತೇನೆ. ಅವರು ನೀಡಿದ ಭಿಕ್ಷೆಯಿಂದ ಜೀವನ ನಡೆಸುತ್ತೇನೆ. ಸರಿ ತಾಯಿ, ಸ್ವತಂತ್ರವಾಗಿ ಬದುಕು ನಡೆಸುವ ನಿನ್ನ ಉದ್ದೇಶ ಒಳ್ಳೆಯದೇ. ನಾನು ನಿನಗೆ ಆ ದುಷ್ಟನ ಪಾದವನ್ನು ನಿರ್ಮಿಸಿಕೊಡುತ್ತೇನೆ. ಲೋಚನಾ, ಪಾದವನ್ನು ನಿರ್ಮಿಸಲು ಅಗತ್ಯವಾದ ಪರಿಕರಗಳನ್ನು ಕೊಂಡು ಬಾ. ಎಷ್ಟು ಸುಂದರವಾಗಿ ದುಷ್ಟನ ಪಾದವನ್ನು ಮೂರ್ತಿಯನ್ನು ನಿರ್ಮಿಸಿಬಿಟ್ಟೆ. ಆದರೆ ರಾವಣನಿಗೆ 10 ತಲೆಗಳಲ್ಲವೇ? ಮತ್ತೆ ನೀನು ಈ ಗೊಂಬೆಗೆ ಒಂದೇ ತಲೆ ಇಟ್ಟಿರುವೆಯಲ್ಲ? ಆ ದುಷ್ಟನಿಗೂ ಮೂಲದಲ್ಲಿ ಇದ್ದಿದ್ದು ಒಂದೇ ತಲೆ. ಆಮೇಲೆ ರಾಕ್ಷಸ ಮಾಯೆಯಿಂದ 10 ತಲೆ ನಿರ್ಮಿಸಿಕೊಂಡನು. ನಾನು ಕತೆ ಹೇಳುವಾಗ ಜನರಿಗೆ ಅವೆಲ್ಲವನ್ನು ವಿವರಿಸುತ್ತೇನೆ. ಅದೆಲ್ಲ ದೊಡ್ಡ ತೊಂದರೆಗಳಲ್ಲ. ಆದರೆ ಏನು ಕೊರತೆ ಸುನಂದೆ? ಸತ್ತ ಗೊಂಬೆಯ ನೆತ್ತಿಯಷ್ಟು ಆಡಿಸಿದರು, ಅರ್ಥವಾಗದು ಜನರಿಗೆ ಎಲೆ ಜಾನಕಿ. ಸತ್ತ ಗೊಂಬೆಯನೆಷ್ಟು ಎತ್ತಿ ಆಡಿಸಿದರು, ಅರ್ಥವಾಗದು
ಆಗದು ಜನರಿಗೆ ಎಲೆ ಜಾನಕಿ, ಇತ್ತು ಪ್ರಾಣವ ಇದಕ್ಕೆ ಕಷ್ಟವನ್ನು ಕಳೆ ತಾಯಿ, ಇತ್ತು ಪ್ರಾಣವನಿದಕ್ಕೆ ಕಷ್ಟವನ್ನು ಕಳೆ ತಾಯಿ, ಮತ್ತೆ ಮರೆಯನು ನಿನ್ನನು ಎಲೆ ಜಾನಕಿ, ಬೊಂಬೆ ಪೊರೆವುದು ನನ್ನನು ಎಲೆ ಜಾನಕಿ. ಅಂದರೆ ಅಂದರೆ ನಿನ್ನ ಪುಣ್ಯ ಪ್ರಭಾವದಿಂದ ಈ ಗೊಂಬೆಗೆ ಜೀವ ನೀಡಿದರೆ ಜೀವಂತ ಗೊಂಬೆಯನ್ನು ಆಡಿಸಿ ಜೀವನ ಕಳೆಯುತ್ತೇನೆ. ಜೀವಂತ ಗೊಂಬೆಯನ್ನು ಕುಣಿಸುವುದರಿಂದ ಜನರಿಗೂ ಹೆಚ್ಚು ಸಂತೋಷವಾಗುತ್ತದೆ. ನಿನ್ನ ಕಥೆ ಜನಪ್ರಿಯವಾಗುತ್ತದೆ ಜಾನಕಿ. ಇದೆಂಥ ಕೋರಿಕೆ ಸುನಂದೆ? ನಾನು ನನ್ನ ಪುಣ್ಯದಿಂದ ಆ ದುಷ್ಟನನ್ನ ಮತ್ತೆ ಜೀವಗೊಳಿಸಬೇಕೆ? ನಾನೇನು ನಿಜವಾದ ರಾವಣನನ್ನು ಜೀವಂತಗೊಳಿಸಲು ಕೇಳಿದ್ದೇನೆಯೇ? ಈ ಗೊಂಬೆಗೆ ಜೀವ ನೀಡಲು ಕೇಳಿದೆ. ಇದು ಹೇಗೋ ರಾವಣನಂತೆ 10 ತಲೆ ಹುಟ್ಟಿಲ್ಲವೆಂದು ಇದೀಗ ನೀನೇ ಹೇಳಿದಲ್ಲವೇ? ಏನೇ ಆದರೂ ಇಂತಹ ವಿಚಿತ್ರ ಕೋರಿಕೆ ಈಡೇರಿಸಲು ನಾನು ಸಾಮರ್ಥ್ಯಳಲ್ಲ ತಾಯಿ. ಹೋಗಲಿ ಬಿಡು. ಏನೋ ಎತ್ತಿ ಆಡಿಸಿದ ಮುದಿ ಜೀವಕ್ಕೆ ಏನಾದರೂ ಆಸರೆ ನೀಡಬಹುದೆಂದುಕೊಂಡು ಬಂದರೆ, ಆದರೆ ನೀನಿನ್ನು ಹೋಗಲಿ ಬಿಡು. ಇನ್ನು ನಿರ್ಜೀವ ಗೊಂಬೆ ಇಟ್ಟುಕೊಂಡು ನಾನು ಏನು ಮಾಡಲಿ? ಬರೀ ನಿರ್ಜೀವ ಗೊಂಬೆ ಆದರೆ ನೀನೇಕೆ ಬೇಕು? ನಾನೇ ರೂಪಿಸುತ್ತಿದ್ದೆ. ಇನ್ನು ಈ ಗೊಂಬೆ ನಿನ್ನ ಬಳಿಯೇ ಇರಲಿ. ಬಡ ಮುದುಕಿ, ಇದ್ದರೇನು ಸತ್ತರೇನು. ಸರಿ ತಾಯಿ, ಹೋಗಿ ಬರುತ್ತೇನೆ. ಇದೆಂಥ ಸಂದಿಗ್ಧ ಪರಿಸ್ಥಿತಿ, ಎಂತಹ ವಿಚಿತ್ರ ಕೋರಿಕೆ. ದೇವರೇ, ಇದರಿಂದ ಇನ್ನೊಂದು ಅನಾಹುತ ನಡೆಯಲಿಕ್ಕಿಲ್ಲ ತಾನೇ? ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಅಲ್ಲವೇ? ಈ ಮುದಿ ವಯಸ್ಸಿನಲ್ಲಿ ನಾನೇ ಎತ್ತಿ ಆಡಿಸಿದ ನನ್ನ ಮುದ್ದು ಸೀತೆಗೆ ನಾನು ಕೇಡು ಬಗೆಯುತ್ತೇನೆಯೇ? ಹೋಗಲಿ ಬಿಡು. ನನ್ನ ಈ ನಡಕುವ ಕಾಲು, ಜೋಲುವ ಚರ್ಮವನ್ನು ನೋಡು. ನನಗೆ ಆ ಶಕ್ತಿ ಇದೆ ಎನಿಸುತ್ತದೆ ನಿನಗೆ? ಜಾನಕಿ ಹೀಗೆಲ್ಲ ಮಾತನಾಡುವ ಬದಲು ಒಂದೇ ಮಾತಿನಲ್ಲಿ, ಏ ಬಡ ಹುಡುಗಿ, ನಿನಗೆ ಸಹಾಯ ಮಾಡಲು ನನಗೆ ಮನಸ್ಸಿಲ್ಲ ಅನ್ನಬಾರದೆ? ಕೋಪಿಸಿಕೊಳ್ಳಬೇಡ ಸುನಂದೆ. ಬಾ, ನನ್ನ ಹಣೆಯಲ್ಲಿ ಬರದಂತಾಗಲಿ. ಸರಿ ತಾಯಿ, ಈಗ ನಿನ್ನ ಕೋರಿಕೆ ನೆರವೇರಿತಲ್ಲವೇ? ಇನ್ನು ನಡೆ. ಹೋಗಿ ನಿನಗೆ ಇಷ್ಟವಾಗುವಂತೆ ಬದುಕು ನಡೆಸು. ಹೋಗಿ ಬಾ ತಾಯಿ.
ಏನು ಗೊತ್ತಿಲ್ಲದೆ ಏನನ್ನು ಮಾಡಬಾರ್ದು. ಆದ್ರೆ ನೀವುಗಳು ಕೇಳಿಲ್ಲ. ನಾನು ಹೇಳಿದ್ರೆ ನನಗೆ ಪುಕ್ಕ ಅಂತ ಹೇಳಿದ್ರಿ. ಪಾಪ ನನಗೆ ಆ ಮುದುಕಿನ ನೋಡಿದಾಗಲೇ ಅನುಮಾನ ಬಂತು. ಆಕೆನೇ ರಾಕ್ಷಸ ಇರಬಹುದು ಎಂದು ಅನಿಸುತ್ತೆ. ಕಣ್ಣಾರೆ ರಾಕ್ಷಸಿನ ಗಂಟೆ ಅಂತ ಹೇಳಿದ್ರೆ ಎಲ್ರೂ ನಕ್ರಿ. ನಾವು ನೆನ್ನೆ ಹೋಗಿ ದೊಡ್ಡವರಾದ್ರು ಹೇಳಿದ್ರೆ ಇಷ್ಟೊತ್ತಿಗಳು ಬಚ್ಚಿಕೊಳ್ತಿದ್ರು. ರೂಪಸೇನ, ಈಗ ಗೊತ್ತಾದ್ಮೇಲೆ ಹೇಳೋದು ಸುಲಭ. ಮೊದಲು ವಿಷಯ ತಿಳಿದೆ ಹೇಗೋ ಹೇಳ್ತೀಯ, ಈಗ ತಿಳಿದು ಹೇಳ್ತಾ ಇದೆಯಾ ಅಷ್ಟೇ. ಈಗ ಏನ್ ಪ್ರಯೋಜನ? ಗೊಂಬೆರಣ್ಣ ಹುಟ್ಟಿದ ಮೇಲೆ ಕೆಟ್ಟದನ್ನು ಸೃಷ್ಟಿ ಮಾಡೋದು ಸುಲಭ, ಆದ್ರೆ ಅದನ್ನ ನಾಶ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ರಾಕ್ಷಸರು ಮಾಯಾವಿಗಳು. ಅವರ ಎದುರು ಒಮ್ಮೊಮ್ಮೆ ಶ್ರೀರಾಮನಂತವರು ಏನು ಮಾಡೋಕ್ಕಾಗಲ್ಲ. ನಾನು ನೆನ್ನೆ ಹೇಳಿದ್ದೆ ಏನಾದ್ರೂ ಅನೂತ ಆಗ್ಬೋದು ಅಂತ, ನೀವುಗಳು ಕೇಳಿಲ್ಲ. ನಾವೇನು ಬೇಕು ಅಂತ ಮಾಡಿದ್ವೇನು? ಏನು ಅಜ್ಜಿ ಕೈಯಲ್ಲಿ ಆಗಲ್ಲ ಅಂತ ಸಹಾಯ ಮಾಡಿದ್ವಿ. ಹೀಗಾಗುತ್ತೆ ಅಂತ ಯಾರಿಗನ್ನ ಗೊತ್ತಿತ್ತಾ? ಇಲ್ಲ. ಆದ್ರೂ ನಾವು ಮಕ್ಕಳು ಅಂತ ಮರ್ತು ದೊಡ್ಡವರಾಗಿ ನಡ್ಕೊಳ್ಬಾರ್ದಿತ್ತು. ಏನೋ ಒಳ್ಳೆಯ ಕೆಲಸ ಮಾಡಿದ್ವಿ, ಅದ್ರ ಹೀಗಾಗೋಯ್ತು. ವಿಷಯ ತಿಳಿದೇನ್ರೋ? ಇಲ್ಲ. ನಿನ್ನೆ ರಾತ್ರಿ ಶ್ರೀರಾಮಚಂದ್ರ ಪ್ರಭುಗಳು ಅಯೋಧ್ಯೆಗೆ ಬಂದ್ರಂತೆ. ಹೌದಾ? ಬಂದು ಏನ್ ಮಾಡ್ರಂತೆ ಗೊಂಬೆ ರಾವಣನ್ನ? ಹೇಳದನ್ನ ಕೇಳಿ ಶ್ರೀರಾಮ ದೂರದಿಂದ ಸುಸ್ತಾಗಿ ಬಂದು ತಾಳ್ಮೆ ಕಳ್ಕೊಂಡ್ರಂತೆ. ಅರಮನೆಯೊಳಗೆ ಬಂದ ತಕ್ಷಣ ಒಂದರ ಮೇಲೊಂದು ಗಾಳಿ ಸುದ್ದಿ ಕಿವಿಗೆ ಬಿದ್ದಿದೆ. ಹೌದಾ? ಅರಮನೆಯ ಅಗಸನ ಹೆಂಡತಿ ಕೂಡ ಅರಮನೆಯಲ್ಲಿ ದಾಸಿಯಂತೆ. ಅವರಿಬ್ಬರಿಗೂ ಸೀತಾದೇವಿಯನ್ನು ಕಂಡರೆ ಆಗುತ್ತಿರಲಿಲ್ಲವಂತೆ. ಅವರು ಶ್ರೀರಾಮನಿಗೆ ಸೀತೆ ರಾವಣನ ಗೊಂಬೆ ಮಾಡಿಕೊಂಡು ಅದಕ್ಕೆ ಜೀವ ನೀಡಿ ಅದರೊಡನೆ ಸರಸ ಆಡುತ್ತಾಳೆ ಎಂದರಂತೆ. ಶ್ರೀರಾಮ ಹೋಗಿ ಸೀತಾದೇವಿಯನ್ನು ಭೇಟಿ ಮಾಡಿದರಂತೆ. ಅವರು ಮಾತನಾಡಬೇಕಾರೆ ಸೀತಾದೇವಿ ಮುಚ್ಚಿಟ್ಟ ಗೊಂಬೆ ಕುಪ್ಪಳಿಸುತ್ತಾ ಇದೆ. ಎದುರಿಗೆ ಬಂದಿದ್ದಂತೆ ಇದೇನೆಂದು ಕೇಳಿದಾಗ ಸೀತಾದೇವಿ ಮಾತನಾಡಲಿಲ್ಲವಂತೆ. ಮೊದಲೇ ಇಲ್ಲ ಸಲ್ಲದ ಮಾತು ಕೇಳಿ ರೋಸಿ ಹೋಗಿದ್ದ ಶ್ರೀರಾಮ ಕುಪ್ಪಳಿಸುತ್ತಿದ್ದ ಗೊಂಬೆ ರಾವಣನನ್ನು ನೋಡಿ ಕೋಪಗೊಂಡನಂತೆ. ನೀನು ಸತ್ತ ರಾವಣನನ್ನು ಮತ್ತೆ ಗೊಂಬೆಯಾಗಿ ಸೃಷ್ಟಿಸಿ ಸಲ್ಲದ ಅನಾಹುತ ನಡೆಸಿದ್ದೀಯ. ಆದ್ದರಿಂದ ನಿನಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ನೀನು ಮತ್ತೆ ಕಾಡಿಗೆ ಹೋಗಬೇಕು. ಅದರ ಜೊತೆ ಇದೆಲ್ಲ ಸರಿ ಮಾಡೋಣ. ಗೊಂಬೆ ಶ್ರೀರಾಮ ಸೀತೆಯನ್ನು ಕಾಡಿಗೆ ಕಳಿಸುವ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಗೊಂಬೆ ರಾವಣ ತುಂಬಾ ಸಂತೋಷಪಟ್ಟು ಅರಮನೆಯೆಲ್ಲ ಓಡಾಡಿ ಹಾವಳಿ ನಡೆಸಂತೆ. ಶ್ರೀರಾಮ ಅದನ್ನು ಕೊಲ್ಲಲು ತುಂಬಾ ಶ್ರಮ ಪಟ್ಟರಂತೆ. ಆದ್ರೆ ಕೊಲ್ಲಕ್ಕಾಗಲಿಲ್ಲ. ಅದಕ್ಕೆ ಕೋದಂಡಕ್ಕೆ ಮೊರೆ ಹೋಗ್ಬೇಕಾಯ್ತಂತೆ. ಅಂದರೆ ಗೊಂಬೆ ಸತ್ತ ಅಂತ ಆಯ್ತು. ಪಾಪ ನಮ್ಮನ್ನೆಲ್ಲರೂ ತುಂಬಾ ಪ್ರೀತಿ ಮಾಡಿ ಸೀತಾ ಮತ್ತೆ ನಮ್ಮ ತಪ್ಪಿನಿಂದಲೇ ವನವಾಸವಾಯ್ತಲ್ಲ ಅನ್ನೋದೇ ನಮ್ಮ ಸಂಕಟ. ಇದಕ್ಕೆ ನಾವು ಮಾತ್ರ ಹಣ ಅಲ್ಲ ರೂಪ. ಇದಕ್ಕೆ ರಾಕ್ಷಸ ದ್ವೇಷ ಕೂಡ ಇದಕ್ಕೆ ಕಾರಣ. ಹೌದು, ದ್ವೇಷ ಯಾವತ್ತಿಗೂ ವಿನಾಶಕ್ಕೆ ಕಾರಣವಾಗುತ್ತದೆ. ಇದಕ್ಕೆಲ್ಲ ಕಾರಣ ರಾಕ್ಷಸ ದ್ವೇಷ ಅಲ್ಲ, ಅದರ ಜೊತೆಗೆ ನಮ್ಮ ತಪ್ಪು ಸೇರಿತು. ಜೊತೆಗೆ ಒಂದು ನೀತಿನೂ ತಿಳಿತು. ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವ್ರ ತರ ಆಡ್ಬಾರ್ದು. ಹೌದು, ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವ್ರ ತರ ಆಡ್ಬಾರ್ದು. ನಮ್ಮಿಂದ ತಪ್ಪೇನೋ ಆಗ್ಬಾರ್ದು. ಇನ್ ಮುಂದೆ ಸರಿಯಾಗಿದ್ರೆ ಸರಿ, ತಪ್ಪು ಎಲ್ಲರೂ ಮಾಡ್ತಾರೆ. ಆದ್ರೆ ನಾನು ಮಾತ್ರ ಅದನ್ನ ತಿಳಿಯೋದಿಲ್ಲ. ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವರಂತಲ್ಲ. ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವರಂತಲ್ಲ. ದೊಡ್ಡವರಂತೆ ಆಡಲು ಮಾಡಲು ಕೇಳು ತಪ್ಪಲ್ಲ. ದೊಡ್ಡವರಂತೆ ಆಡಲು ಮಾಡಲು ಕೇಳು ತಪ್ಪಲ್ಲ. ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವರಂತಲ್ಲ. ಮಕ್ಕಳು ಮಕ್ಕಳಾಗಿರ್ಬೇಕು, ದೊಡ್ಡವರಂತಲ್ಲ. ದೊಡ್ಡವರಂತೆ ಆಡಲು ಮಾಡಲು ಕೇಳು ತಪ್ಪಲ್ಲ. ದೊಡ್ಡವರಂತೆ ಆಡಲು ಮಾಡಲು ಕೇಳು ತಪ್ಪಲ್ಲ. ಮಕ್ಕಳು ಮಕ್ಕಳಾಗಿದ್ದರೆ ದೊಡ್ಡರೇನಲ್ಲ. ಮಕ್ಕಳು ಮಕ್ಕಳಾಗಿದ್ದರೆ ದೊಡ್ಡರೇನಲ್ಲ. ದೊಡ್ಡವರಂತೆ ಆಡಿದ ಮಾತಿಗೆ ಜಾಣರೇನಲ್ಲ.